ನಮಸ್ಕಾರ. ವಕೀಲರು ಹಲವಾರು ವರ್ಷಗಳಿಂದ ಕೆಲಸ ಮಾಡಿರೋರು. ಇವತ್ತು 302 ಅಂದರೆ ಮರ್ಡರು, 420 ಅಂದರೆ ಚೀಟಿಂಗ್, ಹಿಂಗೆ ಬಾಯಿನಲ್ಲಿದೆ ನನಗೆ. ಈಗ ಇದ್ಯಾವುದೋ ಹಿಂದಿನಲ್ಲಿ ಮತ್ತೆ ಓದಿ ಕಲ್ತ್ಕೋಬೇಕು, ಮತ್ತೆ ಸೀದಾ ವಾರಂಟ್ ಕೊಡ್ಬೋದು ಅಂತೇಳಿ ಕಾನೂನು ಮಾಡಿದೆ ಈಗ. ಸೊ ಅದರಿಂದ ಇವರೇನು ಓದಿಲ್ವೋ ತೀರ್ಪನ್ನು, ಅಲ್ಲ ಬೇಕು ಅಂತ ಮಾಡ್ತಾ ಇದ್ದಾರೋ ನನಗೆ ಅರ್ಥ ಆಗ್ತಾ ಇದೆ. ಉಪವಾಸ ಸತ್ಯಾಗ್ರಹ ಮಾಡಿದ್ರು ಕೂಡ ಆತ್ಮಹತ್ಯೆ ಕೇಸ್ ಅಂದ್ರೆ ಪ್ರತಿಭಟಿಸುವ ಹಕ್ಕನ್ನ ಕಿತ್ಕೊಂಡಂಗಾಗಲ್ವಾ ಅಂತ. ಸರ್ವಾಧಿಕಾರಿ ಆಡಳಿತ ಮತ್ತು ನೇತೃತ್ವಕ್ಕೆ ಜನ ಈ 2024ರಲ್ಲಿ ಉತ್ತರ ಕೊಟ್ಟಿದ್ದಾರೆ. ಈ ಲಾ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್ ಆಗಲ್ವಾ ಸರ್ ಮುಂದಿನ ದಿನಗಳಲ್ಲಿ? ಜನರ ಭಾವನೆ ಜೊತೆ ಚೆಲ್ಲಾಟವಾಡುವಂಥ ರಾಜಕಾರಣದ ಒಂದು ಭಾಗ ಇದು, ಸಣ್ಣ ಭಾಗ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ದೇಶದಲ್ಲಿ 3 ಹೊಸ ಕಾನೂನುಗಳನ್ನ ಜಾರಿಗೆ ತರಲಾಗಿದೆ. ಸಹಜವಾಗಿ ಜನರಿಗೆ ಕಾನೂನಿನ ಬಗ್ಗೆ ಹೆಚ್ಚಿನ ಅರಿವಿರೋದಿಲ್ಲ. ಹಾಗಾಗಿ ತಿಳಿದವರೇ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಬೇಕು. ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಆ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಜೊತೆಗೆ ಈ ಕಾನೂನು ಏನಿದೆಯಲ್ಲ, IPC ಸೆಕ್ಷನ್ ಅನ್ನ ಯಾಕೆ ಮೂಲೆಗುಂಪು ಮಾಡಿದ್ರು, ಜೊತೆಗೆ ಈಗ ಹೊಸ ಕಾನೂನುಗಳಿಗೂ ಹಳೆ ಕಾನೂನುಗಳಿಗೂ ಏನು ವ್ಯತ್ಯಾಸ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಕೂಡ ಇದ್ದೇ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ, ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನನ್ನ ಜೊತೆಗೆ ಈಗ ಶಾಸಕರು ಜೊತೆಗೆ ಸೀನಿಯರ್ ಅಡ್ವೊಕೇಟ್ AS ಪೊನ್ನಣ್ಣ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಸಹಜವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಬಹಳಷ್ಟು ಜನರಿಗೆ ಕಾನೂನಿನ ಬಗ್ಗೆ ಅರಿವಿರೋದಿಲ್ಲ. ಹಾಗಾಗಿ ಈ ಹಳೆ ಕಾನೂನನ್ನ ಯಾಕೆ ಬಂದ್ ಮಾಡಿದ್ರು, ಹೊಸ ಕಾನೂನನ್ನ ಯಾಕೆ ಜಾರಿಗೆ ತಂದ್ರು ಅನ್ನೋ ಪ್ರಶ್ನೆ ಇದೆ. ಏನು ವ್ಯತ್ಯಾಸ ಸರ್ ಈ ಎರಡಕ್ಕೂ? ಈ ಹಳೆ ಕಾನೂನನ್ನು ಅಂದರೆ IPC, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಎವಿಡೆನ್ಸ್ ಆ್ಯಕ್ಟ್, ಈ ಮೂರನ್ನು ಯಾಕೆ ಬಂದ್ ಮಾಡಿದರು, ಯಾಕೆ ಹೊಸ ಕಾನೂನನ್ನು ತಂದಿದ್ರು ಅಂತ ಬಹುಶಃ ಕೇಂದ್ರ ಸರ್ಕಾರದಲ್ಲಿ ಈ ಪ್ರಸ್ತಾವನೆಯನ್ನು ಸಂಸತ್ತಿನ ಮುಂದೆ ಇಟ್ಟಂಥವ್ರಿಗೂ ಕೂಡ ಗೊತ್ತಿಲ್ಲ ಅಂತ ನನಗೆ ಅನಿಸ್ತದೆ. ಇದು ಹೆಸರು ಬದಲಾವಣೆ, ಅದಕ್ಕೊಂದು ಭಾವನಾತ್ಮಕವಾದಂಥ ಹೆಸರನ್ನು ಕೊಡೋದು, ರಾಜಕಾರಣಕ್ಕೆ ಬಳಸೋದು ಬಿಟ್ಟರೆ ಇನ್ಯಾವ ಉದ್ದೇಶ ಕೂಡ ಇದರಲ್ಲಿ ನನಗೆ ಕಾಣ್ತಾ ಇಲ್ಲ. ಬಹುಶಃ ಅವರು ನಡ್ಸ್ಕೊಂಬಂದಿರುವಂಥ ನೀತಿಗಳೇನಿದೆ ದೇಶಾದ್ಯಂತ, ಅದಕ್ಕೆ ಪೂರಕವಾಗಿದೆ ಇದು. ಆದರೆ ಕಾನೂನು ವ್ಯವಸ್ಥೆಗೆ, ನ್ಯಾಯಾಂಗ ವ್ಯವಸ್ಥೆಗೆ ಮತ್ತು ನ್ಯಾಯಾಂಗ ದೊರಕಿಸ್ಬೇಕಾಗಿರುವಂಥ ವ್ಯವಸ್ಥೆ ಏನಿದೆ, ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ, ಅದಕ್ಕೆ ಯಾವುದೇ ರೀತಿಯಾದಂಥ ಬದಲಾವಣೆ ಆಗಲಿ, ಯಾವುದೇ ರೀತಿಯಾದಂಥ ಅದರ ಬೆಳವಣಿಗೆಗಾಗಲಿ ಈ ಕಾನೂನಿನಿಂದ ಸಾಧ್ಯ ಅಲ್ಲ. ಅದು ಉದ್ದೇಶ ಕೂಡ ಅಲ್ಲ. ಹಿಂದಿ ನಾಮಕರಣವನ್ನು ಕೊಟ್ಟಿದ್ದಾರೆ. ಇವರೇನಿವತ್ತು ದೇಶಾದ್ಯಂತ ಪ್ರಚಾರ ಮಾಡ್ತಾ ಇದ್ದಾರೆ ಹಿಂದಿ ಭಾಷೆಯನ್ನು ಹೇರಲಿಕ್ಕೆ, ಮತ್ತು ಒಂದೇ ದೇಶ ಒಂದೇ ಚುನಾವಣೆ ಇಂಥ ಒಂದು ಕಲ್ಪನೆಗಳನ್ನೇನು ಕಟ್ಕೊಂಡು ಮಾಡ್ತಾ ಇದ್ದಾರೆ, ಆ ಉದ್ದೇಶಕ್ಕೆ, ಆ ರಾಜಕಾರಣಕ್ಕೆ ಪೂರಕವಾಗಿದೆ ಅಂತ ನನಗೆ ಅನಿಸ್ತದೆ. ಅಷ್ಟೇ ಬಿಟ್ಟರೆ ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ, ಒಬ್ಬ ಹಿರಿಯ ವಕೀಲನಾಗಿ, ಇವತ್ತು ಶಾಸಕನಾಗಿ, ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರನಾಗಿ ಕೆಲಸ ಮಾಡ್ತಾ, ನನಗೆ ಬೇರೆ ಏನೂ ಕೂಡ ಇದರಲ್ಲಿ ತೋಚ್ತಾ ಇಲ್ಲ ಇದು. ಅದರಿಂದ ಆದರೆ ಅದನ್ನು ಜನ ಕೂಡ ಇವತ್ತು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ಉದ್ದೇಶ ಅಂತ. ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ಎವಿಡೆನ್ಸ್ ಆ್ಯಕ್ಟ್ ಇದೆ. ಭಾಳ ಹಳೇದದು, 19ನೇ ಶತಮಾನದ ಕಾನೂನು, ಬ್ರಿಟಿಷರ್ಸ್ ಕೊಟ್ಟಿದ್ದಂಥ ಕಾನೂನು. ನಮಗೆ ಬ್ರಿಟಿಷರ್ಸ್ ಕೊಟ್ಟಿದ್ದೆಲ್ಲ ತಿರಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಅದು ಬೇರೆ ವಿಚಾರ. ಆದರೆ ಆ ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಏನಾರು ಒಂದು ಬದಲಾವಣೆ ಇವ್ರು ಮಾಡಿರೋದನ್ನ ತೋರಿಸ್ಲಿ. ಸೆಕ್ಷನ್ 65ನಲ್ಲಿ ಪರ್ಟಿನೆಂಟ್ ಎಂಬಂಥ ಶಬ್ದವನ್ನು ತಿದ್ದಿದ್ದಾರೆ, ಇನ್ನೊಂದು ಯಾವುದೋ ಒಂದು ಶಬ್ದವನ್ನು ತೆಗೆದುಹಾಕಿದ್ದಾರೆ. ಬಿಟ್ಟರೆ ಎಂಟೈರ್ ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಯಾವುದೇ ತಿದ್ದುಪಡಿ ಆಗಲಿಲ್ಲ. ಕಾನೂನಿನ ಹೆಸರು ಮಾತ್ರ ಹಿಂದಿನಲ್ಲಿ ನನಗೆ ಹೇಳೋಕ್ಕೂ ಗೊತ್ತಲ್ಲ, ಆ ಥರ ಒಂದು ಹೆಸರು ಕೊಟ್ಬಿಟ್ಟಿದ್ದಾರೆ. ನಂಬರ್ ಅಷ್ಟೇ ವ್ಯತ್ಯಾಸ ಆಗೋಗ್ಬಿಡ್ತಾ ಅಂತ ಒಂದದು. ಎರಡನೇದು IPCನಲ್ಲಿ ನೀವು ಏನು ತಿದ್ದುಪಡಿ ಅಂತ ತರಬೇಕು. ಇವತ್ತು ಬದಲಾಗ್ತಾರೋ ಚಿತ್ರಣದಲ್ಲಿ ಯಾವ ರೀತಿಯಾದಂಥ ಅಪರಾಧಗಳು ನಡೀತಾ ಇದೆ, ಅಪರಾಧೀಕರಣ ನಡೀತಾ ಇದೆ, ಅದನ್ನು ಸೆರೆ ಹಿಡಿಲಿಕ್ಕೆ ಬೇಕಾಗಿರುವಂಥ ಹೊಸ ಕಾನೂನನ್ನ ತರಬೇಕಿತ್ತು. ಇವರು ಇರೋ ಕಾನೂನನ್ನೇ ಸ್ವಲ್ಪ ಬದಲಾವಣೆ ಆ ಕಡೆ ಈ ಕಡೆ ಮಾಡಿ ಸೆಕ್ಷನ್ಗಳು 4 ಸೆಕ್ಷನ್ ಇರೋದನ್ನ ಒಂದು ಸೆಕ್ಷನ್ ಮಾಡಿದ್ದಾರೆ. ಸೊ ಇದರಿಂದ ಹಾನಿ ಆಗ್ತದೆ ಹೊರತು ಒಳ್ಳೇದಂತೂ ಏನೂ ಆಗೋದಿಲ್ಲ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್
ಇದರಲ್ಲಿ ಭಾಳಷ್ಟು ತಿದ್ದುಪಡಿಗೆ ಅವಕಾಶ ಇದೆ, ಭಾಳಷ್ಟು ರಿಫಾರ್ಮ್ಸ್ ತರಬೇಕಾಗುತ್ತೆ. ಯಾಕಂದರೆ ಇವತ್ತು ಪ್ರೊಸೀಜರಲ್ ಆಸ್ಪೆಕ್ಟ್ನಲ್ಲೇ ನಾವು ಫೇಲ್ ಆಗ್ತಾ ಇದ್ದೇವೆ. ಪ್ರಾಸಿಕ್ಯೂಷನ್ ಫೇಲ್ ಆಗ್ತಾ ಇರೋದ ಕಾರಣ ಪ್ರೊಸೀಜರಲ್ ಆಸ್ಪೆಕ್ಟ್ ಇದೆ. ಮತ್ತು ಬೇಗ ಇತ್ಯರ್ಥ ಆಗೋದಕ್ಕೆ ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಭಾಳ ಮುಖ್ಯವಾಗಿ 1948ನೇ ಇಸ್ವಿಯಿಂದ ನಮ್ಮ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯಗಳು ಏನು ತೀರ್ಪುಗಳನ್ನು ಕೊಟ್ಟು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ಸ್ನಲ್ಲಿ ಬದಲಾವಣೆಗಳನ್ನು ತರಬೇಕು, ಸುಧಾರಣೆಯನ್ನು ತರಬೇಕು ಅಂತೇಳಿ ಕೊಟ್ಟಿದ್ದಾರೆ ತೀರ್ಪುಗಳು. ಅದನ್ನು ಯಾವುದನ್ನು ಕೂಡ ಇವರು ಉಪಯೋಗಿಸಲಿಲ್ಲ, ಯಾವುದನ್ನು ಕೂಡ ಉಪಯೋಗಿಸಲಿಲ್ಲ. ಇವತ್ತು ಒಂದು ವಾರಂಟ್ ಕೇಸ್ನಲ್ಲೂ ಕೂಡ ಒಬ್ಬ ಅಪರಾಧಿನ ವಾರಂಟ್ ಮೂಲಕ ಕೋರ್ಟಿಗೆ ತರಬಾರ್ದು, ಮೊದಲು ಅವನಿಗೆ ಸಮನ್ಸ್ ಕೊಡಬೇಕು, ಅವನು ಯಾವತ್ತೂ ಭಾಗವಹಿಸೋದಿಲ್ಲ, ಅವಾಗ ವಾರಂಟ್ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದಾರೆ. ಆದರೆ ಇವರು ಸೀದಾ ವಾರಂಟ್ ಕೊಡ್ಬೋದು ಅಂತೇಳಿ ಕಾನೂನು ಮಾಡಿದ್ದಾರೆ ಈಗ. ಸೊ ಅದರಿಂದ ಇವರೇನು ಓದಿಲ್ವೋ ತೀರ್ಪನ್ನು, ಅಲ್ಲ ಬೇಕು ಅಂತ ಮಾಡ್ತಾ ಇದ್ದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಅವಶ್ಯಕತೆ ಏನಿರೋದು ಒಂದು ಸಣ್ಣ ವಿಚಾರ ಹೇಳ್ತೀನಿ ನಿಮಗೆ. ಇವತ್ತು 420 IPC ಚೀಟಿಂಗ್, ಅದರ ಡೆಫಿನೇಷನ್ 415 ಬರ್ತದೆ. ಆದರೆ ಈಗ ಸಾಧಾರಣವಾಗಿ ದಿನನಿತ್ಯ ಜನ ಮೋಸಕ್ಕೆ ಒಳಗಾಗ್ತಾ ಇದ್ದಾರಲ್ಲ, ಅದು ಈ 420 ಒಳಗಡೆ ಬರ್ತಾ ಇಲ್ಲ. ಯಾಕಂದರೆ ಮೋಸ ಮಾಡೋ ಉದ್ದೇಶದಿಂದ ಯಾವ್ದಾದ್ರು ಒಂದು ಟ್ರಾನ್ಸಾಕ್ಷನ್ಗೆ ಕೈ ಹಾಕಿದ್ರೆ ಮಾತ್ರ ಚೀಟಿಂಗ್ ಬರ್ತದೆ ಅಂತ ಸುಪ್ರೀಂ ಕೋರ್ಟ್ ಅವ್ರು ಹೇಳ್ತಾರೆ. ಸೊ ಅದನ್ನು ಸರಿಪಡಿಸ್ಬೇಕಲ್ಲ ಪೀನಲ್ ಪ್ರಾವಿಷನಲ್ಲಿ, ಎಲ್ಲಿ ಮಾಡಿದಾರ? ಈ ರೀತಿಯಾಗಿ ನಾನು ಹೇಳ್ಕೊಂಡು ಹೋದರೆ ಹಲವಾರು ಉದಾಹರಣೆಗಳನ್ನ ಹೇಳ್ಕೊಂಡು ಹೋಗ್ಬೋದು. ಮತ್ತು ನಮ್ಮ ಜಸ್ಟಿಸ್ ಮಳಿಮಠ್ ಕಮಿಷನ್ ಅವ್ರು ಕೊಟ್ಟಿರುವಂಥ ರಿಫಾರ್ಮ್ಸ್ ಇರ್ಬೋದು, ಬೇರೆ ಬೇರೆ ಚೀಫ್ ಜಸ್ಟಿಸ್ಗಳು ಕಾನ್ಫರೆನ್ಸಲ್ಲಿ ಕೊಟ್ಟಿರುವಂಥ ರಿಫಾರ್ಮ್ಸ್ ಇರ್ಬೋದು, ಇನ್ಯಾವುದನ್ನು ಕೂಡ ಪರಿಗಣಿಸಲಿಲ್ಲ. ಹೆಸರಿಗೆ ಹಿಂದಿ ಹೆಸರು ಕೊಟ್ಟು 3 ಕಾನೂನು ತಂದಿದ್ದಾರೆ. ಇದರಲ್ಲಿ ಹೊಸತನ ಭಾಳ ಸೀಮಿತವಾಗಿದೆ. ಬದಲಾವಣೆ ಏನು ನಮ್ಗೆ ಅವಶ್ಯಕತೆ ಇದೆ ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಆ ಬದಲಾವಣೆಗೆ ಯಾವುದೇ ರೀತಿಯಾದಂಥ ಕೆಲಸ ಈ ತಿದ್ದುಪಡಿಯಿಂದ ಅಥವಾ ಈ ಹೊಸ ಕಾನೂನಿಂದ ಆಗಿಲ್ಲ. ಓಕೆ ಸರ್, ಒಬ್ಬ ಅಡ್ವೊಕೇಟ್ ಆಗಿ, ಅಂದರೆ ಒಬ್ಬ ಕಾಂಗ್ರೆಸ್ ಶಾಸಕರಾಗಿ ಮಾತನಾಡುವಂಥ ವಿಚಾರನ ಬೇರೆ, ಕೇವಲ ಅಡ್ವೊಕೇಟ್ ಆಗಿ, ಸೀನಿಯರ್ ಅಡ್ವೊಕೇಟ್ ಆಗಿ ಮಾತನಾಡುವಂಥ ವಿಚಾರ, ಜೊತೆಗೆ ನಿಮ್ಮಿಂದ ನಾವು ಕೇವಲ ಅಡ್ವೊಕೇಟ್ ಆಗಿ ಮಾಹಿತಿಯನ್ನು ಕೇಳೋಕೆ ಇಷ್ಟಪಡ್ತೀವಿ. ಸೊ ಈ ಒಂದು ಕಾನೂನು ಬದಲಾವಣೆಯಿಂದ ಪೊಲೀಸರಿಗೆ ಮತ್ತು ಕಾನೂನಿನ ವ್ಯವಸ್ಥೆಗೆ ಏನು ಸವಾಲಿರ್ಬೋದು ಸರ್ ಮುಂದಿನ ದಿನಗಳಲ್ಲಿ? ಅಲ್ಲ, ಈಗ ನಾನು ಅಡ್ವೊಕೇಟ್ ಆಗಿ ಮಾತಾಡ್ತಾ ಇರೋದು. ಎಸ್, ಇದರಲ್ಲಿ ಶಾಸಕನಾಗಿ ಮಾತಾಡುವಂಥದ್ದೇನಿಲ್ಲ. ಶಾಸಕನಾಗಿ ಮಾತಾಡಬೇಕಾದಾಗ ಶಾಸನ ಸಭೆಯಲ್ಲಿ ಇದಕ್ಕೆ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಏನು ತಿದ್ದುಪಡಿ ತರ್ಬೋದು, ಇವತ್ತು ಕಾನೂನು ಸಚಿವರು ಕೂಡ ಹೇಳಿದ್ದಾರೆ. ಯಾಕಂದರೆ ಈ ಕ್ರಿಮಿನಲ್ ಪ್ರೊಸೀಜರ್ ಇದೆಲ್ಲ ಕೂಡ ಕನ್ಕರೆಂಟ್ ಲಿಸ್ಟಲ್ಲಿದೆ. ಕೇಂದ್ರ ಸರ್ಕಾರಕ್ಕೆ ಕೂಡ ಕಾನೂನು ಮಾಡಲಿಕ್ಕೆ ಅವಕಾಶ ಇದೆ, ರಾಜ್ಯ ಸರ್ಕಾರಕ್ಕೆ ಕೂಡ ಅದನ್ನು ತಿದ್ದುಪಡಿ ಮಾಡುವಂಥ ಅವಕಾಶ ಇದೆ. ನಾವಿಲ್ಲಿ ಏನು ಶಾಸನ ಸಭೆಯಲ್ಲಿ ನಡೆಸ್ಬೇಕು ಅದನ್ನ ಅಲ್ಲಿ ಮಾತಾಡ್ತೀನಿ. ಇಲ್ಲಿ ನಿಮಗೆ ವಕೀಲನಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಇದೆಲ್ಲ ಮಾತುಗಳು ಕೂಡ ಒಬ್ಬ ವಕೀಲನಾಗಿ ಹೇಳ್ತಾ ಇದ್ದೀನಿ. ನೀವು ಅದು ನಾನು ವಕೀಲನಾಗಿ ಹೇಳ್ತಾ ಇದ್ದೀನಿ ಅಂತ ಸ್ವೀಕಾರ ಮಾಡಬೇಕು. ಇವತ್ತು ಸವಾಲುಗಳು ಭಾಳಷ್ಟಿದೆ ಪೊಲೀಸ್ ಇಲಾಖೆ ಮೇಲೆ. ಫಾರ್ ಎಕ್ಸಾಂಪಲ್, ಎವ್ರಿ ಮರ್ಡರ್ ಕೇಸ್ಗೆ ಒಬ್ಬ ಫೋರೆನ್ಸಿಕ್ ಎಕ್ಸ್ಪರ್ಟ್ ಬೇಕು ಅಂತ ಹೇಳಿದ್ದಾರೆ. ಈ ಫೋರೆನ್ಸಿಕ್ ಎಕ್ಸ್ಪರ್ಟ್ನ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡಿ ಅದಕ್ಕೆ ನೇಮಕಾತಿ ಆಗಬೇಕು. ನೇಮಕಾತಿ ಪ್ರಕ್ರಿಯೆಗಳು ಎಷ್ಟಿದೆ, ಸೃಷ್ಟಿ ಮಾಡೋದಕ್ಕೆ ಏನಿದೆ. ಈ ಮಧ್ಯದಲ್ಲಿ ನಾಳೆ ಇವತ್ತೊಂದು ಮರ್ಡರ್ ಆಯಿತು, ಫೋರೆನ್ಸಿಕ್ ಎಕ್ಸ್ಪರ್ಟ್ ಇಲ್ಲ, ಅದನ್ನೇ ಬಳಸ್ತಾನೆ ಅವನ ಅಪರಾಧಿ. ಫೋರೆನ್ಸಿಕ್ ಎಕ್ಸ್ಪರ್ಟ್ ಇಲ್ಲದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನನಗೆ ಬೇಲ್ ಕೊಡಿ, ನನಗೆ ಕಾಸ್ಟ್ ಮಾಡಿ ಅಂತ ಹೇಳ್ತಾರೆ. ಇದು ಯಾವುದನ್ನು ಕೂಡ ಯೋಚನೆ ಮಾಡಿದೆ, ಆಲೋಚನೆ ಮಾಡಿದೆ, ಇದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದೆ, ತರಾತುರಿನಲ್ಲಿ ಕಾನೂನನ್ನ ತರಲಿಕ್ಕೆ ಅವರು ಆ ಚುನಾವಣೆ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದ್ರು. ಈಗ ಜಾರಿಗೆ ಬರಲೇಬೇಕಾಗಿದೆ. ಆದರೆ ಇವತ್ತು ಕೂಡ ನಾನು ಅವ್ರಿಗೆ ಮನವಿ ಮಾಡ್ತೀನಿ, ದಯವಿಟ್ಟು ಒಂದು ಸಮಗ್ರವಾದಂಥ ಚಿಂತನೆ ಆಗಬೇಕು ಇದ್ರ ಬಗ್ಗೆ. ಇದು ಬರೀ ಪಬ್ಲಿಕ್ ಡಿಬೇಟ್ ಆದರೆ ಸಾಲದು. ಎಲ್ಲ ಚಿಂತಕರು, ಜೂರಿಸ್ಟ್ಸ್ ಯಾರಿದ್ದಾರೆ, ಕಾನೂನಿನ ಪಂಡಿತರು ಯಾರಿದ್ದಾರೆ, ನಿವೃತ್ತ ನ್ಯಾಯಮೂರ್ತಿಗಳು ಯಾರಿದ್ದಾರೆ, ಸರ್ವೋಚ್ಚ ನ್ಯಾಯಾಲಯ, ಇವನ್ನೆಲ್ಲ ಒಳಗೊಂಡಂಥ ಸಮಿತಿಗಳನ್ನು ರಚನೆ ಮಾಡಿ ಇದ್ರ ಬಗ್ಗೆ ಚರ್ಚೆ ಆಗಲಿ. ನೀವು ನಿಜವಾಗ್ಲೂ ಈ ದೇಶದ ಕಾನೂನು ವ್ಯವಸ್ಥೆ ಮೇಲೆ ತಮಗೇನಾದ್ರು ಒಂದು ಕೊಂಚಿತವಾದ ಕಾಳಜಿ ಇದ್ದರೂ ಕೂಡ ಇದನ್ನು ಸರಿಯಾದಂಥ ರೀತಿಯಲ್ಲಿ ಕಾನೂನನ್ನ ತರುವಂಥ ಕೆಲಸ ಮಾಡಿ. ಅದೇ ಹೆಸರು ಕೊಡಿ ಬೇಕು ಅಂತ ಹೇಳಿದ್ರೆ. ಬಟ್ ಈ ಕಾನೂನಿನಿಂದ ಒಂದು ದಂಡ ಕಾಯ್ದೆ ಬಂದಾಗ ಯಾಕೆ ಒಬ್ಬನಿಗೆ ಶಿಕ್ಷೆ ಕೊಡ್ತಾರೆ? ಈ ಇತಿಹಾಸವನ್ನು ನೀವು ನೋಡ್ಕೊಂಬನ್ನಿ, ಎಲ್ಲ ಗ್ರೇಟ್ ಜೂರಿಸ್ಟ್ಸ್ ಬರೆದಿದ್ದಾರೆ. ಏನಂತ ಹೇಳಿದ್ರೆ, ಯು ಕೆನಾಟ್ ರೂಲ್ ಬೈ ಸ್ಯಾಂಕ್ಷನ್,
ಶಿಕ್ಷೆ ವಿಧಿಸ್ತೀನಿ ಅಂಥೇಳಿ ಆಡಳಿತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನೀವು ಅಪರಾಧನ ತಡೀಲಿಕ್ಕಾಗೋದಿಲ್ಲ, ಯಾವ ಕಾಯ್ದೆ ಇದ್ದರೂ ಪ್ರಯೋಜನ ಇಲ್ಲ. ಅಪರಾಧ ಮೇಲೆ ತಾನೆ ಶಿಕ್ಷೆ ಕೊಡೋದು. ಸೊ ಈ ಕಾಯ್ದೆಯ ಮೂಲ ಉದ್ದೇಶ ಅಪರಾಧವನ್ನು ತಡೀಲಿಕ್ಕಿರ್ಬೇಕಂದ್ರೆ ಇಟ್ ಮಸ್ಟ್ ಆ್ಯಕ್ಟ್ ಆಸ್ ಅ ಡಿಟರೆಂಟ್. ಯಾವಾಗ ಡಿಟರೆಂಟ್ ಆಗುತ್ತೆ? ಕನ್ವಿಕ್ಷನ್ ಆದಾಗ ಡಿಟರೆಂಟ್ ಆಗುತ್ತೆ ಅಲ್ವಾ? ಎಷ್ಟು ಪರ್ಸೆಂಟೇಜ್ ಇದೆ ಕನ್ವಿಕ್ಷನ್? 97% ಎಕ್ವಿಟಲ್ಸ್ ಇದೆ, 3% ಕನ್ವಿಕ್ಷನ್ ಇದೆ. ಹೇಗೆ ತಡೆ ಹಿಡಿತೀರಾ? 100ರಲ್ಲಿ 97 ಜನ ಪ್ರಕರಣಗಳಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಹೇಗೆ ತಡೆ ಹಿಡಿಯಕ್ಕೆ ಸಾಧ್ಯ ಇದೆ? ಯಾರಿಗೂ ಭಯ ಇಲ್ಲ. ಅದರಿಂದ ಈ 97ನ್ನ ಉಲ್ಟಾ ಮಾಡೋದು ಹೇಗೆ, ಯಾವ ಪ್ರಕರಣದಲ್ಲಿ ಯಾವ ಥರ ಮಾಡೋದು ಅಂತ ಹೇಳೋದ್ರ ಬಗ್ಗೆ ಚಿಂತನೆ ಆಗಬೇಕಿತ್ತು. ಅದ್ಯಾವುದೂ ಆಗಲಿಲ್ಲ, ಆ ಚರ್ಚೆನೇ ಆಗಲಿಲ್ಲ. ಈಗಾಗಲೇ ಮತ್ತೆ ಹೇಳಿದ್ರೆ ನೀವು ಶಾಸಕರಾಗಿ ಮಾತಾಡ್ತೀರಿ ಅಂತೀರಿ, ಆದರೆ ಬರೀ ಭಾವನೆ ಇದು. ಜನರ ಭಾವನೆ ಜೊತೆ ಚೆಲ್ಲಾಟವಾಡುವಂಥ ರಾಜಕಾರಣದ ಒಂದು ಭಾಗ ಇದು, ಸಣ್ಣ ಭಾಗ. ಸೊ ಇದು ಇಟ್ ಈಸ್ ನಾಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್, ಇಟ್ ಈಸ್ ಓನ್ಲಿ ಇನ್ ಪೊಲಿಟಿಕಲ್ ಇಂಟ್ರೆಸ್ಟ್. ದೇರ್ಫೋರ್ ಇದನ್ನೇ ಉಳಿಸ್ಕೊಳ್ಳೋದು ಒಳ್ಳೆಯದಲ್ಲ. ಈಗಾದರೂ ಇದರ ಒಳ್ಳೆ ಒಂದು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡಿ. ಭಾಳ ದೊಡ್ಡ ಮೇಧಾವಿಗಳು, ಕಾನೂನು ಮೇಧಾವಿಗಳು ಈ ದೇಶದಲ್ಲಿದ್ದಾರೆ. ಇನ್ನು ಅಂಥವ್ರನ್ನ ಬಳಸಿ ಅಂಥವ್ರ ಜೊತೆ ಚರ್ಚೆ ಮಾಡಿ ಅಂಥವ್ರು ತಂದು ಕೊಟ್ಟಂಥ ಬದಲಾವಣೆಗಳನ್ನ, ತಿದ್ದುಪಡಿಗಳನ್ನ ಇರುವಂಥ ಕಾಯ್ದೆಗೆ ತನ್ನಿ. ಇಂಡಿಯನ್ ಪೀನಲ್ ಕೋಡ್ ಆಗಿದ ತಕ್ಷಣ ಅದು ಯಾವುದೋ ಬೇರೆ ದೇಶದ ಕಾನೂನಲ್ಲ, ನಮ್ಮ ದೇಶದ ಕಾನೂನು. ಅದು ನಮ್ಮ ದೇಶದ ಕಾನೂನಿನ ಸಂಪೂರ್ಣವಾದಂಥ ವ್ಯವಸ್ಥೆಯನ್ನು ಇಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿದೆ ಅದು. ಸೊ ಅದಕ್ಕೆ ತಿದ್ದುಪಡಿಯನ್ನು ತನ್ನಿ. ವಕೀಲರು ಹಲವಾರು ವರ್ಷಗಳಿಂದ ಕೆಲಸ ಮಾಡಿರೋರು ಇವತ್ತು 302 ಅಂದರೆ ಮರ್ಡರು, 420 ಅಂದರೆ ಚೀಟಿಂಗ್, ಹಿಂಗೆ ಬಾಯಿನಲ್ಲಿದೆ ನಮಗೆ. ಈಗ ಇದ್ಯಾವುದೋ ಹಿಂದಿನಲ್ಲಿ ಮತ್ತೆ ಕಲ್ತ್ಕೋಬೇಕು. ಮತ್ತು ಸಾಂವಿಧಾನಿಕ ಭಾಷೆ ಯಾವುದು? ಸಂವಿಧಾನಿಕ ಎಲ್ಲ ನ್ಯಾಯಾಲಯಗಳ ಸಾಂವಿಧಾನಿಕ ಭಾಷೆ ಆಂಗ್ಲ ಭಾಷೆ. ನೀವು ಕಾನೂನನ್ನು ಈ ಹಿಂದಿ ಭಾಷೆನಲ್ಲಿ ತರ್ತೀವಿ ಅಂತ ಹೇಳಿದ್ರೆ ಅದೇ ಥರ ಇದೆಯಲ್ಲ ಅದು. ಅದರಿಂದ ಇದನ್ನೆಲ್ಲ ಬಿಟ್ಟು ಕೈ ಬಿಟ್ಟು ಒಳ್ಳೆಯ ಒಂದು ತಿದ್ದುಪಡಿಗಳನ್ನು, ಒಳ್ಳೆಯ ಒಂದು ಮುನ್ನಾಲೋಚನೆ ಇರುವಂಥ ಕಾನೂನುಗಳನ್ನು ಇರುವಂಥ IPC CRPC ತಂದಿರೋದು ಸೂಕ್ತ ಇತ್ತು ಅನಿಸ್ತದೆ. ಓಕೆ, ಈ ಒಂದು ಕಾನೂನು ಬದಲಾವಣೆ ಆಗಿದ್ದರಿಂದ, ಹೊಸ ಕಾನೂನುಗಳು ಜಾರಿಗೆ ಬಂದಿರೋದ್ರಿಂದ ಈ ಲಾ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್ ಆಗಲ್ವಾ ಸರ್ ಮುಂದಿನ ದಿನಗಳಲ್ಲಿ ಅಂತ? ಸರ್, ಲಾ ವಿದ್ಯಾರ್ಥಿ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳೇ, ಜೀವನ ಪೂರ್ತಿ ವಿದ್ಯಾರ್ಥಿಗಳೇ. ನಾನು 27 ವರ್ಷ ಇವತ್ತು ವೃತ್ತಿಯಲ್ಲಿ ಮುಗಿಸ್ತವನು. ನನಗೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಇನ್ನು ಪಾಪ ಕಾಲೇಜ್ನಲ್ಲಿರೋರ್ಗೆ ಏನಾಗಬೇಕು, ಹೊಸದಾಗಿ ವೃತ್ತಿಗೆ ಬಂದವ್ರಿಗೆ ಏನಾಗಬೇಕು, ಇದನ್ನೆಲ್ಲ ಯಾವುದನ್ನು ಅವರು ತಲೆ ಕೆಡಿಸ್ಕೊಂಡಿಲ್ಲ. ಅದರಿಂದ ಈಗಲ್ಲ ನಾನು ಹೇಳ್ದಂಗೆ ಪದೇ ಪದೇ ಹೇಳಿದ್ರೆ ಚೆನ್ನಾಗಾಗಲ್ಲ. ಇದರ ಮೂಲ ಉದ್ದೇಶನೇ ಬೇರೆ. ಆದರೆ ಈಗ ಚುನಾವಣೆ ಮುಗಿದಿದೆ, ಮತ್ತೆ ಸರ್ಕಾರ ರಚನೆ ಆಗಿದೆ. ಅದರಿಂದ ಹೊಸ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ, ದಯವಿಟ್ಟು ಇದ್ರ ಬಗ್ಗೆ ಮರುಪರಿಶೀಲನೆ ಮಾಡಿ ಅಂತ. ಇನ್ನು ಹೊಸ ಕಾನೂನು ಆರೋಪ ಹೊತ್ತಂತವರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಅನ್ಸಲ್ವಾ ಸರ್? ಗೊತ್ತಾಗಲಿಲ್ಲ. ಹೊಸ ಈ ಹೊಸ ಜಾರಿಗೆ ಬಂದಂತ ಕಾನೂನು ತಪ್ಪು ಮಾಡಿದಂಥವ್ರಿಗೆ ಹೆಲ್ಪ್ ಮಾಡುತ್ತೆ ಅಂತ ಅನ್ಸಲ್ವಾ? ಅಲ್ಲ, ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ನಾನು ಅಷ್ಟೊಂದು ಓದಿಲ್ಲ ನಾನು ಇನ್ನು ಕಾನೂನನ್ನ. ಇನ್ನು ಮೇಲ್ನೋಟಕ್ಕೆ ಏನು ತಿದ್ದುಪಡಿ ತಂದಿದ್ದಾರೆ, ಏನು ಬದಲಾವಣೆ ಆಗಿದೆ ಅಂತೇಳಿ ಭಾಳ ಕುತೂಹಲದಿಂದ ನೋಡಿದ್ದೀನಿ ಹೊರತು ಇದಕ್ಕೆ ಉತ್ತರ ಕೊಡಬೇಕಾದ್ರೆ ಹೊಸ ಕಾನೂನು ನಡಿನಲ್ಲಿ ಪ್ರಕರಣಗಳು ನಡಿಬೇಕು. ಅದರಲ್ಲಿ ನಾವು ವಾದಗಳು ಮಂಡಿಸೋವಂಥ ಅವಕಾಶ ಸಿಗಬೇಕು, ಟ್ರಯಲ್ಗಳು ನಡೆಸೋವಂಥ ಅವಕಾಶ ಸಿಗಬೇಕು. ಆಗ ಮಾತ್ರ ಗೊತ್ತಾಗುತ್ತೆ ಹೊರತು ಬರೀ ಓದಿ ಒಂದು ಕಾನೂನು ಈ ರೀತಿ ಆಗ್ಬೋದು, ಆ ರೀತಿ ಆಗ್ಬೋದು ಅಂತ ಹೇಳೋಕ್ಕಾಗಲ್ಲ. ಆದರೆ ನಾನೇನು ಹೇಳ್ತಾ ಇರೋದು ಅಂದರೆ, ಇಂಥ ಒಂದು ದೊಡ್ಡ ಬದಲಾವಣೆಗೆ ನೀವು ಕೈ ಹಾಕಿದ್ದೀರಲ್ಲ, ಅದನ್ನು ನಡೆಸಿರೋ ಪ್ರಕ್ರಿಯೆನೂ ಸರಿಯಿಲ್ಲ, ಉದ್ದೇಶನೂ ಸರಿಯಿಲ್ಲ. ಕೊನೆಯದಾಗಿ ಅದರಿಂದ ಸಿಗಬೇಕಾಗಿರುವಂಥ ಪರಿಣಾಮ, ಅದರಿಂದ ಸಿಗಬೇಕಾಗಿರುವಂಥ ಲಾಭ ಏನು ಶೂನ್ಯ. ಇಷ್ಟೇ. ಹೊಸ ಕಾನೂನಿನ ಪ್ರಕಾರ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಕೂಡ ಆತ್ಮಹತ್ಯೆ ಕೇಸ್ ಅಂತೆ ಸರ್. ಅಂದ್ರೆ ಪ್ರತಿಭಟಿಸುವ ಹಕ್ಕನ್ನ ಕಿತ್ಕೊಂಡಂಗೆ ಆಗಲ್ವಾ ಅಂತ? ಅಲ್ಲ, ಈಗ ಆತ್ಮಹತ್ಯೆನೇ ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಮೊದಲು ಸುಯಿಸೈಡ್ ವಾಸ್ ಎನ್ ಅಫೆನ್ಸ್, ಕಮಿಟಿಂಗ್ ಸುಯಿಸೈಡ್, ಅದನ್ನ ಹೊಡೆದಾಕಿದ್ದಾರೆ. ಈಗ ಸತ್ಯಾಗ್ರಹನೇ ಅಫೆನ್ಸ್ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನಾನು ಓದಲಿಲ್ಲ ಅದನ್ನು. ಆದರೆ ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಅಲ್ಲ, ಈಗ ಅದು ಹೊಸ ಕಾನೂನು ಇಸ್ ಈಕ್ವಲೆಂಟ್ ಟು ಇಂಡಿಯನ್ ಪೀನಲ್ ಕೋಡ್, ಅದರಲ್ಲಿ ಅಪರಾಧ ಆಗ್ತದೆ ಅಂತ ಹೇಳಿದ್ರೆ ಅದು ಏನು, ಅದು ನಗಬೇಕಾ ಅಳಬೇಕಾ ಗೊತ್ತಾಗ್ತಾ ಇಲ್ಲ. ಜೊತೆಗೆ ರಾಜ್ಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾರನ್ನೂ ತಗೊಂಡಿಲ್ಲ. ಯಾವಾಗ ತಾನೇ ಒಂದು ಕಾನೂನನ್ನ, ಇಂಥ ಕಾನೂನನ್ನ ರಚನೆ ಮಾಡುವಾಗ ಈ ಸರ್ಕಾರ ವಿಶ್ವಾಸಕ್ಕೆ ಯಾರನ್ನು ತಗೊಂಡಿದ್ದಾರೆ ಹೇಳಿ? ಯಾವತ್ತೂ ತಗೊಂಡಿಲ್ಲ. ಬುಲ್ಡೋಸ್ ಮಾಡ್ಕೊಂಡು ಬಂದಿದ್ದಾರೆ. ಸರ್ವಾಧಿಕಾರಿ ಆಡಳಿತ ಮತ್ತು ನೇತೃತ್ವಕ್ಕೆ ಜನ ಈ 2024ರಲ್ಲಿ ಉತ್ತರ ಕೊಟ್ಟಿದ್ದಾರೆ.
ಅದಕ್ಕೋಸ್ಕರನೇ ಕೊಟ್ಟಿರೋದು. ಓಕೆ. ಅದರಿಂದ ಈಗಾರು ತಿದ್ಕೋಬೇಡಿ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಈಗಲಾರು ಸರಿಪಡಿಸಿ. ಸರ್, ಇನ್ನೊಂದು ಗ್ಯಾಂಗ್ ರೇಪ್ ಜೊತೆಗೆ ಈ ಸಾಮೂಹಿಕ ಹತ್ಯೆ, ಸರಗಳ್ಳತನಕ್ಕೆ ಹೊಸ ನಿರ್ದಿಷ್ಟ ಸೆಕ್ಷನ್ ಜಾರಿ ಇರಲಿಲ್ಲ. ಅಂದ್ರೆ ಈಗ ಇವುಗಳಿಗೆ ಐಪಿಸಿಯಲ್ಲಿ ಸೆಕ್ಷನ್ ಇರ್ಲಿಲ್ವಂತೆ, ಹೌದಾ? ಇಲ್ಲ, ರೇಪ್, ಗ್ಯಾಂಗ್ ರೇಪ್ ಅಂದರೆ ಏನು? ರೇಪ್ ಅಂದರೆ ಸರ್, ಈಗ ಮರ್ಡರ್ ಒಬ್ಬ ಮಾಡಿದ್ರು ಮರ್ಡ್ರೆ, 100 ಜನ ಮಾಡಿದ್ರು ಮರ್ಡರೇ, ಕರೆಕ್ಟಾ? ಯಾರ್ಯಾರು ಏನೇನು ಅತಿಕ್ರಮಣ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಶಿಕ್ಷೆ ಆಗ್ತಾ ಇದೆ. ರೇಪು ಅಷ್ಟೇ, ಒಬ್ಬ ರೇಪ್ ಮಾಡಿದ್ರು ರೇಪೇ, 10 ಜನ ರೇಪ್ ಮಾಡಿದ್ರು ರೇಪೇ. ಗ್ಯಾಂಗ್ ರೇಪ್ ಅಂತ ನಾವು ಇಟ್ಸ್ ಎ ಟರ್ಮಿನಾಲಜಿ. ಹೌ ಕ್ಯಾನ್ ದೇರ್ ಬಿ 2 ಡಿಫ್ರೆಂಟ್ ಅಫೆನ್ಸಸ್? ನಾನು ಓದಿಲ್ಲ ಅದನ್ನು, ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ನೀವು ಹೇಳುವುದನ್ನ ಇಟ್ ಬೀಟ್ಸ್ ಲಾಜಿಕ್. ಈಗ ಎಂಡ್ ಆಫ್ ದ ಡೇ ವಾಟ್ ಈಸ್ ಲಾ? ಲಾಟ್ ಆಫ್ ಇಟ್ ಇಸ್ ಕಾಮನ್ ಸೆನ್ಸ್ ಅಲ್ವಾ? ಇದು ಕಾಮನ್ ಸೆನ್ಸ್ನ ಡಿಫೀಟ್ ಮಾಡುತ್ತೆ. ರೇಪ್ ಇಸ್ ಎನ್ ಅಫೆನ್ಸ್. ಯಾರೇ ಮಹಿಳೆಯ ಮೇಲೆ ಒಬ್ಬ ಪುರುಷ ಬಲವಂತವಾಗಿ ಅತ್ಯಾಚಾರ ಮಾಡಿದಾಗ ಅದು ಅತ್ಯಾಚಾರ ಏನು ಅಂತೇಳಿ IPCನಲ್ಲಿ ಡಿಫೈನ್ ಮಾಡಿದ್ರು. ಮೊದಲು ಇಟ್ ಹ್ಯಾಡ್ ಟು ಬಿ ಅ ಸೆಕ್ಷುವಲ್ ಇಂಟರ್ಕೋರ್ಸು, ಮತ್ತು ಅದು ಬದಲಾವಣೆ ಹಾಕೊಂಡು ಬಂತು. ಇವನ್ ಲಿಟಲ್ ಬಿಟ್ ಆಫ್ ಇದೂ ಇಸ್ ರೇಪ್ ಅಂತ ಬಂತು. ಅದರಿಂದ ಅದು ರೇಪ್ ಮಾಡೋದ್ರಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅವರೆಲ್ಲರಿಗೂ ಆ ಅಪರಾಧ ಅನ್ವಯಿಸ್ತದೆ. ಗ್ಯಾಂಗ್ ರೇಪ್ ಅಂದ್ರೇನು? ಅವರೆಲ್ಲರೂ ದೇರ್ ಆಲ್ ಅಫೆಂಡರ್ಸ್, ದೇರ್ ಆಲ್ ಕನ್ವಿಕ್ಷನ್ ಆದರೆ ದೇರ್ ಆಲ್ ರೇಪಿಸ್ಟ್. ದೇರ್ ಫಾರ್ ಇಂಥದ್ದು ಏನೆಲ್ಲ ಮಾಡೋಕೆ ಪ್ರಯತ್ನ ಮಾಡಿದಾರಲ್ಲ ಅವರು, ಇದೆಲ್ಲವನ್ನ ಸ್ವಲ್ಪ ಚರ್ಚೆ ಇನ್ನಷ್ಟು ಆಗಬೇಕು. ಓಕೆ. SMS ಮೂಲಕ, ಅಂದ್ರೆ ಮೆಸೇಜ್ ಮೂಲಕ ಸಮನ್ಸ್ ಜಾರಿಗೆ ಅವಕಾಶ ಮಾಡಿಕೊಡಲಾಗಿದೆ ಈ ಒಂದು ಹೊಸ ಕಾನೂನಿನಲ್ಲಿ. ಹೆಂಗ್ ವರ್ಕೌಟ್ ಆಗುತ್ತೆ ಸರ್ ಇದೆಲ್ಲ? ಅಲ್ಲ, ಈಗ ನೀವು ಒಂದೊಂದು ಸೆಕ್ಷನ್ನ ಓದಿ ಹೇಳಿದ್ರೆ ನನಗೆ ಉತ್ತರ ಕೊಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಓದಿದೆ ಆ್ಯಸ್ ಎ ಲಾಯರ್, ಮಾತಾಡೋಕ್ಕಾಗೋದಿಲ್ಲ. ಆದರೆ ಇವತ್ತು ಬದಲಾಗ್ತಾ ಇರುವಂಥ ಒಂದು ಟೆಕ್ನಾಲಜಿಕ್ ಅಡ್ವಾನ್ಸ್ಮೆಂಟ್ನಲ್ಲಿ ನಾವಿನ್ನೂ ಮೊದಲಿನ ಥರ ಅವ್ರು ಯಾರೋ ಪೊಲೀಸ್ನವರು, ಕೋರ್ಟ್ ಪೊಲೀಸು ತಗೊಂಡೋಗಿ ಅವನ್ನ ಮನೇಲಿ ಹುಡ್ಕೊಂಡು ಸೈಕಲ್ ತುಳ್ಕೊಂಡೋಗಿ ಸಮನ್ ಸರ್ವ್ ಮಾಡಿ ಅವ್ನು ಬರಬೇಕು ಅಂತ ಹೇಳೋದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಟುಡೇ ಎಲೆಕ್ಟ್ರಾನಿಕಲಿ ನಾವು ಕಮ್ಯುನಿಕೇಷನ್ ಇದೆ, ಇಮೇಲ್ ಇದೆ, ವಾಟ್ಸಪ್ ಇದೆ. ಬಟ್ ಯಾವುದೇ ಇದ್ದರೂ ಕೂಡ ಅದು ಅವ್ರಿಗೆ ಮುಟ್ಟಿದೆ ಅಂತ ಹೇಳೋದಕ್ಕೆ ಆಧಾರ ಇರುವಂಥ ಒಂದು ರೀತಿಯಲ್ಲಿ ಸರ್ವಿಸ್ ಆಗಬೇಕು. ಅಷ್ಟಿದ್ರೆ ಸಾಕು. ಈಗ ಹೌ ಸಮನ್ಸ್ ಕ್ಯಾನ್ ಬಿ ಸರ್ವ್ಡ್ ಟು SMS ಅಂದರೆ ನನಗೆ ಗೊತ್ತಿಲ್ಲ ಅದು. ಆದರೆ SMS ಅವ್ರಿಗೆ ತಲುಪಿದೆ ಅಂತ ಹೇಳೋದಕ್ಕೆ ಯಾವ್ದಾರು ಒಂದು ಆಧಾರ ಬೇಕಲ್ಲ. ನಾಳೆ ಬಂದಿಲ್ಲ SMS ಅಂತ ಹೇಳ್ತಾರೆ ಅವ್ನು, ಬಂದು ಅದರಿಂದ ಡಿಲೇ ಆಗುತ್ತೆ ಎಂಟೈರ್ ಪ್ರೊಸೀಡಿಂಗ್ಸ್. ಆದರೆ ಬಹುಶಃ ಇಮೇಲಲ್ಲಿ ಕಳಿಸಿದ್ರೆ ಡೆಲಿವರಿ ಏನೋ ನೋಟಿಫಿಕೇಶನ್ ಏನೋ ಬರೋವಂಥದ್ದು, ಅಥವಾ ವಾಟ್ಸಪ್ಪಲ್ಲಿ ಬಂದರೆ ಆ ಡಬಲ್ ಟಿಕ್ ಬರೋಂಥ ಗೊತ್ತಿಲ್ಲ ನನಗೆ. ಆ ರೀತಿಯಾಗಿ ಯಾವುದು ಅವ್ರಿಗೆ ಮುಟ್ಟಿದೆ, ಸಿಕ್ಕಿದೆ ಅಂತ ಹೇಳೋದಕ್ಕೆ ಆಧಾರ ಸಿಗ್ತದೆ, ಅಂಥದ್ರ ಮೂಲಕ ಸರ್ವಿಸ್ ಆಗಬೇಕು. ಎಲೆಕ್ಟ್ರಾನಿಕ್ ಸರ್ವಿಸ್ ಇಸ್ ಆಲ್ರೆಡಿ ರೆಕಗ್ನೈಸ್ಡ್ ಫಾರ್ಮ್ ಆಫ್ ಸರ್ವಿಸ್. ಕ್ರಿಮಿನಲ್ ಲಾನಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ತಪ್ಪೇನಿಲ್ಲ. ಓಕೆ. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಮುಂಚೆ 90 ದಿನಗಳ ಕಾಲ ಸಮಯಾವಕಾಶ ಇತ್ತು, ಈಗ 60 ದಿನಕ್ಕೆ ಇಳಿಸಿದ್ದಾರೆ. ತೀರ್ಪು ಪ್ರಕಟ ಮಾಡೋದಕ್ಕೆ 45 ದಿನಗಳ ಒಳಗೆ ತೀರ್ಪು ಪ್ರಕಟ ಮಾಡಬೇಕು ಅಂತ ಹೇಳಿದ್ದಾರೆ. ವಿಚಾರಣೆಗೆ ಇಂತಿಷ್ಟು ದಿನಗಳು, ಅಂದ್ರೆ ವಿಚಾರಣೆ ಇಂತಿಷ್ಟು ದಿನಗಳ ಒಳಗಾಗಿನೇ ಆಗ್ಬೇಕು ಅಂತ ಯಾಕೆ ಮಾಡಿಲ್ಲ ಸರ್ ಅಂತ? ಇಲ್ಲ, ತೀರ್ಪು ಪ್ರಕಟಣೆ ಮಾಡ್ಬೇಕಂದ್ರೆ ವಿಚಾರಣೆ ಸೇರಿತಾನೆ. ಆದರೆ ನೋಡಿ, ಒಂದು ಹೇಳ್ತೀನಿ, ಯಾವ ಕಾರಣಕ್ಕೂ ಮೊದಲು ಚಾರ್ಜ್ ಶೀಟಿಗೆ ಸಮಯ ಇರಲಿಲ್ಲ. ಏನು ಹೇಳ್ತಾ ಇತ್ತು ಅಂತ ಹೇಳಿದ್ರೆ, ಫಾರ್ ಹೀನಿಯಸ್ ಅಫೆನ್ಸಸ್ 90 ದಿವಸ ಒಳಗಡೆ ಚಾರ್ಜ್ ಶೀಟನ್ನು ದಾಖಲೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಆರೋಪಿ ಬಂಧಿತನಾಗಿದ್ದರೆ ಈಸ್ ಎಂಟೈಟಲ್ಡ್ ಫಾರ್ ಡಿಫಾಲ್ಟ್ ಬೇಲ್, ಬಿಕಾಸ್ ಪ್ರಾಸಿಕ್ಯೂಷನ್ ಹ್ಯಾಸ್ ಡಿಫಾಲ್ಟೆಡ್. ಆ ಪ್ರಾಸಿಕ್ಯೂಷನ್ ಡಿಫಾಲ್ಟ್ ಇದ್ಕೊಂಡು ಅವನ್ನ ಜೈಲಲ್ಲಿ ಇಟ್ಕೊಳೋದು ಸರಿಯಲ್ಲ. ಅವನನ್ನು ನಾವು ಜಾಮೀನಲ್ಲಿ ಬಿಡುಗಡೆ ಮಾಡಬೇಕು ಅಂತ. ಅದರ ಅರ್ಥ 90 ದಿವಸದಲ್ಲಿ ಚಾರ್ಜ್ ಶೀಟ್ ಮಾಡಲೇಬೇಕು ಅಂತಲ್ಲ. 90 ಸೀಟಲ್ಲಿ ಮಾಡಿಲ್ಲ ಅಂದರೆ 90 ದಿವಸದಲ್ಲಿ ಆತ ಹೊರಗಡೆ ಬರ್ತಾನೆ. ಸ್ವಲ್ಪ ಲೆಸರ್ ಅಫೆನ್ಸ್ ಬಿಲೋ 7 ಇಯರ್ಸ್ಗೆ 60 ದಿವಸ ಅಂತಿತ್ತು. ಚಾರ್ಜ್ ಶೀಟಿಗೆ ಸಮಯ ನಿಗದಿ ಮಾಡಿರಲಿಲ್ಲ 173ನಲ್ಲಿ. ಈಗ ಚಾರ್ಜ್ ಶೀಟಿಗೆ ಸಮಯ ನಿಗದಿ ಮಾಡಿದಾರಾ ಅಲ್ಲ ಡಿಫಾಲ್ಟ್ ಬೇಲ್ ಸಮಯನ ಕಮ್ಮಿ ಮಾಡಿದಾರಾ ಗೊತ್ತಿಲ್ಲ ನನಗೆ. ಸೊ ಒಂದದು. ಎರಡನೇದು, ಪ್ರಕರಣವನ್ನು 45 ದಿವಸದಲ್ಲಿ ಮುಕ್ತಾಯ ಮಾಡಬೇಕು ಅಂತ ಹೇಳುವಂಥದ್ದೇನಿದೆ, ಅದು ಬಹುಶಃ ಅಸಾಧ್ಯವಾದಂಥ ಮಾತು. ಈಗ ಒಂದೊಂದು ಪ್ರಕರಣದಲ್ಲಿ, ಈಗ ಮೊನ್ನೆ ನಡೆದಂಥ ಎಲ್ಲರಿಗೂ ತಿಳಿದಿರುವಂಥ ಪ್ರಕರಣ, ಒಂದು ಮರ್ಡರ್ ಆಯ್ತಲ್ಲ, ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ, ಅದರಲ್ಲಿ ಬಹುಶಃ ಒಂದು 100-150 ಜನ ಸಾಕ್ಷಿಗಳಿರ್ತಾರೆ. ಪೊಲೀಸ್ ಅಧಿಕಾರಿಗಳು ಸಾಕ್ಷಿಯಾಗಿ ಬರ್ತಾರೆ. 100 ಜನನ 45 ದಿವಸದಲ್ಲಿ ಎಕ್ಸಾಮಿನ್ ಮಾಡಿ, ಕ್ರಾಸ್ ಎಕ್ಸಾಮಿನ್ ಮಾಡಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ? ಡಾಕ್ಯುಮೆಂಟ್ಸ್ ಮಾರ್ಕ್ ಮಾಡಿ, ಮೆಟೀರಿಯಲ್ ಆಬ್ಜೆಕ್ಟ್ಸ್ ಮಾರ್ಕ್ ಮಾಡಿ ಸಾಧ್ಯ ಆಗೋದಿಲ್ಲ. ಅದರಿಂದ ಯಾವುದೇ ಒಂದು ಗಡುವನ್ನು ನಿಗದಿ ಮಾಡಿದ್ರೂ ಅದು ನಮ್ಮ ವ್ಯವಸ್ಥೆಗೆ ಅನುಗುಣವಾಗಿರ್ಬೇಕಲ್ಲ. ಸೊ 45 ದಿವಸದಲ್ಲಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅನಿಸ್ತದೆ ನನಗೆ. ಆದರೂ ಅದೇನು ನಿಗದಿ ಮಾಡಿದ್ದಾರೆ ಅದನ್ನು ಕೂಡ ಓದಿನೇ ನಾನು ಅದಕ್ಕೆ ಉತ್ತರ ಕೊಡಬೇಕು. ಮೇಲ್ನೋಟಕ್ಕೆ ಇಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ಒಂದು ಹೊಸ ಕಾನೂನು ತಂದಾಗ ಅದರ ಮೂಲ ಉದ್ದೇಶ ಇರ್ತದೆ.
ಆಬ್ಜೆಕ್ಟಿವ್ ಇರ್ತದೆ, ಏಮ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಆಫ್ ದ ಲೆಜಿಸ್ಲೇಷನ್ ಅಂತ ಇರುತ್ತೆ. ಇದರ ಉದ್ದೇಶ ಏನು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ಮಾತ್ರ ಅಲ್ಲ, ಸಾಮಾನ್ಯವಾಗಿ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಯಾಕೆಂದರೆ ಇದರ ಉದ್ದೇಶ ಈಗಾಗಲೇ ಹೇಳಿದಾಗೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ, ಜಸ್ಟಿಸ್ ಡಿಸ್ಪೆನ್ಸೇಷನ್ ಸಿಸ್ಟಮ್ನಲ್ಲಿ ಒಂದು ಬದಲಾವಣೆಯನ್ನು ತರಬೇಕು, ಅಪರಾಧೀಕರಣವನ್ನು ನಿಲ್ಲಿಸಬೇಕು, ಅಪರಾಧಿಗಳಿಗೆ ಒಂದು ಮೆಸೇಜ್ ಕಳಿಸ್ಬೇಕು. ಅದರಿಂದ ಈಗ ಆಗ್ತಾ ಇರುವಂಥ ಪ್ರಮಾಣ ಏನಿದೆ, ಅಪರಾಧದ ಪ್ರಮಾಣ ಈ ದೇಶದಲ್ಲಿ ಭಾಳಷ್ಟು ದೇಶದಲ್ಲಿ 0 ಇದೆ, 0% ಕ್ರೈಮ್ ಇದೆ, ಕ್ರೈಮ್ ರೇಟ್ಸ್. ಇಲ್ಲಿ ನಮ್ಮಲ್ಲಿ ಹೈ ಇದೆ ಕ್ರೈಮ್ ರೇಟ್. ಇದನ್ನ ತಡೆಗಟ್ಟಬೇಕು, ಕಮ್ಮಿ ತರಬೇಕು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು, ಮಕ್ಕಳಿಗೆ ರಕ್ಷಣೆ ಸಿಗಬೇಕು, ಮಕ್ಕಳ ಮೇಲೆ ಆಗ್ತಾ ಇರುವಂಥ ಅಪರಾಧ, ಹೊಸವಾದಂಥ ಮನಸ್ಥಿತಿಗಳೇನು ಇವತ್ತು ನಮ್ಮ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಂಗೆ ಬರ್ತಾ ಇದೆ, ಇದೆಲ್ಲವನ್ನ ಪರಿಗಣಿಸಿ ತರಬೇಕು ಅಂತ ಹೇಳುವಂಥದ್ದು. ಮತ್ತು ಜುಡಿಷಿಯಲ್ ಸಿಸ್ಟಮ್, ಜುಡಿಷಿಯರಿನಲ್ಲಿ ತರಬೇಕಾಗಿದೆ. ಇದು ಯಾವುದನ್ನು ಕೂಡ ಇದರಿಂದ ಅವರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಹೊಸ ಅಪರಾಧಗಳನ್ನ ಗುರುತಿಸಿ ಅದಕ್ಕೆ ಶಿಕ್ಷೆಯನ್ನು ಕೊಡುವಂಥದ್ದು. ಯಾಕೆಂದರೆ ಅಪರಾಧಿಗಳು ಹೆಂಗಿರ್ತಾರೆ ಅಂತ ಹೇಳಿದ್ರೆ ಅವರು ಹೋಗ್ತಾ ಅದನ್ನು ಹೆಂಗೆ ಔಟ್ ಓವರ್ಕಮ್ ಇಟ್ ಅಂತ ನೋಡ್ಕೊಂಡ್ಬಿಡ್ತಾರೆ ಅವರು. ಸೊ ಅದನ್ನು ತಡೆಯುವಂಥದ್ದು ಹೇಗೆ. ಮತ್ತು ಇವತ್ತು ಡಿಜಿಟಲ್ ಅಫೆನ್ಸ್ಗಳಾಗ್ತಾ ಇದೆ, ಇದ್ರ ಬಗ್ಗೆ ಒಂದು ಚಿಂತನೆ ಇದ್ಯಾವುದೂ ಇಲ್ಲವೇ ಅಲ್ಲಲ್ಲ, ಚಿಂತನೆಯೇ ಇಲ್ಲ. ಇವತ್ತು ತಮಗೆ ಗೊತ್ತಿದೆ, ಲೋನ್ ತಗೊಳ್ಳಿ ಮತ್ತು ಅದು ಬೇರೆ ಥರ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಿ ಅಂಥೇಳಿ ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟಲಿಕ್ಕೆ ಏನೂ ಆಗ್ತಾಯಿಲ್ಲ, ಎಲ್ಲೆಲ್ಲೋ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಇವತ್ತು ಅಪರಾಧ ಏನಿದೆ ಮೊದಲಿನ ಥರ ಫಿಸಿಕಲ್ ಅಲ್ಲ, ಒಬ್ಬ ಚಾಕು ತಗೊಂಬಂದು ಚುಚ್ಚೋದು ಅದು ಮಾತ್ರ ಅಪರಾಧ ಅಲ್ಲ. ಇವತ್ತು ಎಲ್ಲೋ ಕೂತ್ಕೊಂಡು ಮಾಡ್ತಾರೆ ಯಾವುದೋ ದೇಶದಲ್ಲಿ. ಆಮೇಲೆ ಈ IT ಅಫೆನ್ಸ್ಗಳೆಲ್ಲ ಈ IP ಅಡ್ರೆಸ್ ಎಲ್ಲೋ ಇರ್ತದೆ, ರಷ್ಯಾ ಅಂತ ಇಲ್ಲೇ ಕೂತಿರ್ತಾರೆ, ಅದರಲ್ಲೆಲ್ಲೋ ರಷ್ಯಾದಿಂದ ಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇರ್ತದೆ. ದೀಸ್ ಆರ್ ದ ನ್ಯೂ ಅಫೆನ್ಸಸ್. ಇದ್ರ ಬಗ್ಗೆ ಚಿಂತನೆ ಮಾಡಬೇಕಿತ್ತು. ಭಾಳ ಒಂದು ಮೇಲೇ ಒಂದು ಏನೋ ಹೇಳ್ತಾರೆ ಕನ್ನಡದಲ್ಲಿ ತೇಪೆ ಸವರೋದು ಅಂತ, ಆ ರೀತಿಯಾದಂಥ ಒಂದು ಕೆಲಸವನ್ನು ಕೈ ಹಾಕಿದ್ದಾರೆ. ಇನ್ನೂ ಸಮಯ ಮೀರಿಲ್ಲ. ಈಗಲೂ ಕೂಡ ಈ ಕಾನೂನುಗಳನ್ನ ಹಿಂಪಡೆದು ಹೊಸ ಕಾನೂನು ತರಲಿ, ಇದೇ ಹೆಸರಲ್ಲಿ ತರಲಿ, ನಾವು ಸ್ವಾಗತ ಮಾಡೋಣ. ಆದರೆ ಹೆಸರಿಗೆ ಮಾತ್ರಕ್ಕೋಸ್ಕರ ತರಬಾರ್ದು. ಉದ್ದೇಶ ತುಂಬ ಗಾಢವಾದದ್ದಿರಬೇಕು, ಸಮಾಜದ ಬಗ್ಗೆ ಚಿಂತನೆ ಆಧಾರಿತವಾಗಿರಬೇಕು, ಒಂದು ಬದಲಾವಣೆಯನ್ನು ತರಲಿಕ್ಕೋಸ್ಕರ ಆಗಿರಬೇಕು. ಅದು ಯಾವುದೂ ಕೂಡ ಇಲ್ಲಿ ಕಾಣ್ತಾ ಇದೆ. ಸಹಜವಾಗಿ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದಾಗ, ಆರೋಪಿಯನ್ನ ಅರೆಸ್ಟ್ ಮಾಡಿದಾಗ, ವಿಚಾರಣೆಗೆ ಒಳಪಡಿಸಿದಾಗ ಪೊಲೀಸರ ಮುಂದೆ ಆತ ಸತ್ಯ ಬಾಯ್ಬಿಡ್ಬೇಕಾಗುತ್ತೆ. ಆದರೆ ಈ ಕಾನೂನು ಹೇಳ್ತಾ ಇರೋದು ಆತ ತನಗಿಷ್ಟ ಬಂದಂತ ವ್ಯಕ್ತಿಯ ಮುಂದೆ ಮಾಹಿತಿಯನ್ನ ನೀಡಬಹುದು. ಅಂದ್ರೆ ಪೊಲೀಸರ ಮೇಲೆ ನಂಬಿಕೆ ಇಲ್ವಾ? ಇಲ್ಲ, ಪೊಲೀಸರ ಮೇಲೆ ಇತಿಹಾಸದ ಯಾವ ಕಾನೂನಿನಲ್ಲೂ ಕೂಡ ನಂಬಿಕೆ ಇಲ್ಲ ತನಿಖೆಯ ಸಂದರ್ಭದಲ್ಲಿ. ಯಾಕಂದರೆ ಒಬ್ಬ ಆರೋಪಿ ಅಂತ ಯಾರು ಇಟ್ಕೊಂಡು ಹೋಗಿರ್ತಾರೆ, ಅವನ ಮೇಲೆ ಹೆಚ್ಚು ಅಧಿಕಾರವನ್ನು ವಹಿಸ್ಕೊಂಡಿರುವಂಥವ್ರು ಪೊಲೀಸ್ನವ್ರು ಇರ್ತಾರೆ. ಸೊ ವೆನ್ ದೇರ್ ಈಸ್ ಬಿಟ್ವೀನ್ ಇನ್ಈಕ್ವಲ್ಸ್ ಆದಾಗ, ಯಾವುದೇ ಸಂಭಾಷಣೆ ಇರ್ಬೋದು, ಇಂಟರಾಗೇಷನ್ ಇರ್ಬೋದು, ಆದಾಗ ಅದನ್ನು ಕಾನೂನು ಹಾಕೋಕ್ಕೆ ಸಾಧ್ಯ ಇಲ್ಲ. ತನಿಖೆಗೆ ಅವಕಾಶ ಆಗುತ್ತೆ ಬಿಟ್ಟರೆ ಎಲ್ಲೂ ಕೂಡ ಸ್ವಇಚ್ಛೆಯಿಂದ ಹೇಳಿರುವಂಥ ಆರೋಪಿಗಳ ಹೇಳಿಕೆ ಮೇಲೆ ನಮಗೆ ಶಿಕ್ಷೆ ಕೊಡಲಿಕ್ಕಾಗೋದಿಲ್ಲ. ಈಗ ಪೊಲೀಸ್ನವ್ರು ಕರ್ಕೊಂಡು ಹೋದ್ರೆ ನಿರಪರಾಧಿ ಕೂಡ ನಾನು ಒಪ್ಕೊಂಡ್ಬಿಡ್ತಾನೆ, ಸಾಕಪ್ಪ ಇಲ್ಲಿ ಬಿಡಿಸ್ಕೊಂಡ್ಬಂದರೆ ಸಾಕು ಅಂತೇಳಿ. ಸೊ ಅದರಿಂದ ಅದೇ ಬೇರೆ ವಿಚಾರ ಅದು. ಸೊ ಅದರಿಂದ ಆ ವಿಷಯಕ್ಕೆ ಬೇಡ, ಚರ್ಚೆ ಬೇಡ ಅದ್ರ ಬಗ್ಗೆ. ಇಲ್ಲಿಗೆ ಈ ಮಟ್ಟಕ್ಕೆ ಈ ಕಾನೂನಿನ ಬಗ್ಗೆ ನನ್ನ ಅಭಿಪ್ರಾಯ. ತನಿಖೆಗೆ ಹಿನ್ನಡೆ ಆಗಲ್ವಾ ಅಂತ? ಅಲ್ಲ, ತನಿಖೆ ಇವತ್ತು ಯಾವ ರೀತಿ ತನಿಖೆಯನ್ನು ಮಾಡಬೇಕು ಇವತ್ತಿನ ಈ ಅಪರಾಧಗಳನ್ನ, ಇಟ್ ಕೆನಾಟ್ ಬಿ ಬೇಸ್ಡ್ ಆನ್. ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಕೊಲೆ ಆಗ್ತದೆ, ಕೊಲೆ ಪ್ರಕರಣದಲ್ಲಿ ಶವನೇ ಸಿಗೋದಿಲ್ಲ. ಒಬ್ಬನ ಅಪರಾಧಿ ಅಂತ ಹಿಡಿತಾರೆ ಪೊಲೀಸ್ನವರು, ಅವನನ್ನು ಕರ್ಕೊಂಡು ಹೋಗಿ ಶವನ ಪತ್ತೆ ಮಾಡ್ತಾರೆ. ಅದಕ್ಕೆ ಡಿಸ್ಕವರಿ ಸೆಕ್ಷನ್ 27 ಆಫ್ ದ ಎವಿಡೆನ್ಸ್ ಆ್ಯಕ್ಟ್. ಇವತ್ತು ಅದನ್ನೆಲ್ಲ ಒಂದು ಮಾಡಿಬಿಟ್ಟಿದ್ದಾರೆ, 4-5 ಸೆಕ್ಷನ್ನ ಸೇರಿಸಿ ಒಂದು ಮಾಡಿಬಿಟ್ಟಿದ್ದಾರೆ ಎವಿಡೆನ್ಸ್ ಆ್ಯಕ್ಟ್. ಆ ಡಿಸ್ಕವರಿನಲ್ಲಿ ಮಾಡಿದಾಗ ದೆನ್ ದ್ಯಾಟ್ ಬಿಕಮ್ಸ್ ಐ ವಿಟ್ನೆಸ್ ಅಕೌಂಟ್ ಅಗೇನ್ಸ್ಟ್ ದಿ ಅಕ್ಯೂಸ್ಡ್, ಆಲ್ದೋ ಹಿ ಈಸ್ ಟಾಕಿಂಗ್ ಅಬೌಟ್ ಹಿಮ್ಸೆಲ್ಫ್. ಗೊತ್ತಾಯ್ತಾ? ಆದರೆ ಒಬ್ಬ ಅಪರಾಧಿನ ಅವನ ವಿರುದ್ಧವೇ ಸಾಕ್ಷಿ ಮಾಡ್ಲಿಕ್ಕೆ ಆಗಲ್ಲ. ಆಗೋದಕ್ಕೆ ನೀನೇ ಸಾಕ್ಷಿ ಆಗ್ಬಿಡು ನಿನ್ನ ವಿರುದ್ಧ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೆ ತಕ್ಕಂಗಿದೆ ಅದು. ಸೊ ಅದರಿಂದ ಒಂದೊಂದು ಈಗಾಗಲೇ ನಾನು ಹೇಳಿದಾಗೆ ಒಂದೊಂದು ಸೆಕ್ಷನ್ನ ತಗೊಂಡು ಅದನ್ನ ಚರ್ಚೆ ಮಾಡುವಂಥ ಸಂದರ್ಭ ಇನ್ನೂ ಬಂದಿಲ್ಲ. ಅದು ಏನೂ ಈಗಾಗಲೇ ಹೇಳಿದಾಗೆ ಈಗ ಇದರಲ್ಲಿಂದ ಏನೂ ಲಾಭ ಯಾರಿಗೂ ಇಲ್ಲ, ಯಾವ ವಿಚಾರದಲ್ಲೂ ಕೂಡ ಲಾಭ ಇಲ್ಲ. IPC BNS ಅಂತ ಈಗ ಬದಲಾಗಿದೆ. ಶಿಕ್ಷೆಯ ಪ್ರಮಾಣದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ನಿಮ್ಮ ಕಣ್ಣಿಗೆ? ಶಿಕ್ಷೆಯ ಪ್ರಮಾಣದಲ್ಲಿ ಸ್ವಲ್ಪ ಬದಲಾವಣೆಗಳಾಗಿದೆ. ಬಟ್ ಅದು ಮುಖ್ಯ ಅಲ್ಲ. ಈಗಾಗಲೇ ನಾನು ಹೇಳಿದಾಗೆ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ಇದು ಒಂದು ಬುಕ್ಕಲ್ಲಿ ಜೂರಿಸ್ಟ್ ಬರೆದಿದ್ದಾರೆ. ಬೈ ಸ್ಯಾಂಕ್ಷನ್ ನೀವು ಆಡಳಿತ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ನಲ್ಲ. ಒಬ್ಬ ರಾಜ ಇರ್ತಾನಂತೆ. ಅವನ ರಾಜ ಯಾರ್ಯಾರು ಕಳ್ತನ ಮಾಡಿದ್ರೆ ಅವ್ನ ಕೈ ಕತ್ತರಿಸ್ಬಿಡು,
ಎರಡನೇ ಸತಿ ಮಾಡಿದ್ರೆ ಕಾಲು ಕೈ ಕತ್ತರಿಸ್ಬಿಡು, ಆಮೇಲೆ ಬೇರೆ ಏನಾರ ಅಪರಾಧ ಮಾಡಿದ್ರೆ ತಲೆ ಕತ್ತರಿಸ್ಬಿಡು ಅಂತ ಶಿಕ್ಷೆ ವಿಧಿಸ್ತಾನಂತೆ. ಎಲ್ಲರನ್ನೂ ಒಂದು ದಿವಸ ವಾರದಲ್ಲಿ ಮಾರ್ಕೆಟ್ನಲ್ಲಿ ತಲೆ ಕತ್ತರಿಸೋನು, ಕೈ ಕತ್ತರಿಸೋನು ಎಲ್ಲ ಜನ ಕೂತ್ಕೊಂಡು ಪ್ರದರ್ಶನ ನೋಡೋಂಥದ್ದು, ಭಯ ಮೂಡಲಿ ಅಂತೇಳಿ. ಅಲ್ಲಿಗೆ ರಾಜನ ಅವ್ರ ಮಂತ್ರಿ ಕರ್ಕೊಂಡು ಹೋಗ್ತಾನೆ, ನೋಡು ನೀನು ಇದು ಮಾಡಿದೆಯಲ್ಲ ಕಾನೂನು, ಇದರಿಂದ ಯಾವುದೇ ವ್ಯತ್ಯಾಸ ಆಗ್ತಾ ಇಲ್ಲ ಅಂತ. ಹೆಂಗೆ ಅಂತ ಹೇಳಿದ್ರೆ, ಈ ಕೈ ಕತ್ತರಿಸೋ ತಲೆ ಕತ್ತರಿಸೋ ಅಂತ ಪ್ರಕ್ರಿಯೆ ನಡೀತಾ ಇರ್ತದಲ್ಲ ಆ ಮಾರ್ಕೆಟ್ನಲ್ಲಿ, ಅಲ್ಲೇ ಕಳ್ತನ ಮಾಡ್ತಾ ಇರ್ತಾರೆ ಅಂತ. ಸೊ ಅದರಿಂದ ಯಾವ ಸಮಾಜವನ್ನು ಕೂಡ ನಾವು ಬೈ ಇಂಪೋಸಿಂಗ್ ಸ್ಯಾಂಕ್ಷನ್, ಇಂಪೋಸಿಂಗ್ ಪನಿಷ್ಮೆಂಟ್ ಸುಧಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸುಧಾರಣೆ ಯಾವಾಗ ಮಾಡ್ಬೋದು ಅಂದರೆ, ನೀನು ಅಪರಾಧ ಮಾಡಿದ್ರೆ ಸಿಗಾಕೊಂತೆ ಅಂದಾಗ ಮಾತ್ರ ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಓಕೆ, ಈಗ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿರುತ್ತೆ, ಅಲ್ಲಿ ಘಟನೆ ನಡೆದಂತ ಸ್ಥಳಕ್ಕೆ ಹೋದಾಗ ಪರಿಶೀಲನೆ ನಡೆಸುವಾಗ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಬೇಕು, ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಈ ಕಾನೂನು ಹೇಳ್ತಾ ಇದೆ. ಅಂದ್ರೆ ಈ ಮುಂಚೆನೂ ಇತ್ತಲ್ವಾ ಸರ್ ಇದು, ಯಾಕೆ ಈ ರೀತಿಯಾಗಿ ಮತ್ತೆ? ಅಲ್ಲ, ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು ಅಂತ ಮ್ಯಾಂಡೇಟರಿ ಇರಲಿಲ್ಲ. ಓಕೆ, ಈಗ ಸ್ವಲ್ಪ ತಿದ್ದುಪಡಿ ಮಾಡಿದ್ರು ಮತ್ತೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಇನ್ವೆಸ್ಟಿಗೇಷನ್ ಮೂಲಕ. ಆದರೆ ಈಗ ಎಲ್ಲ ಒಂದು ಕಡೆ ಆಗಿರ್ತದೆ, ಮಾಹಿತಿ ಬರ್ತದೆ ಮಧ್ಯರಾತ್ರಿನಲ್ಲಿ ಅವನೆಲ್ಲೋ ಇದ್ದಾನೆ ಅಂತ, ಇವ್ರು ಕ್ಯಾಮ್ರಾ ತೊಗೊಂಡು ಹೋಗೋಕ್ಕಾಗತ್ತಾ? ಸೊ ಅದರಿಂದ ತನಿಖೆಯ ಮೇಲೆ ಏನು ಎಷ್ಟು ಪ್ರಭಾವ ಬೀರ್ತದೆ, ಇದನ್ನೆಲ್ಲ ಹತ್ತಿರದಿಂದ ಕಾನೂನು ಓದಿದರೆ ಉತ್ತರ ಕೊಡಬೇಕು. ನನಗೆ ಆ್ಯಸ್ ಅ ಲಾಯರ್ ನೀವು ಒಂದೊಂದು ಸೆಕ್ಷನ್ ಬಗ್ಗೆ ಕೇಳಿದ್ರೆ ನಾನು ಅದನ್ನು ಓದಿದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋದು ಕಷ್ಟ ಆಗುತ್ತೆ. ಬಟ್ ಓವರ್ ಆಲ್ ಪಿಕ್ಚರ್ ಏನು ನನಗೆ ಅನಿಸಿದೆ ಅದನ್ನು ನಾನು ತಿಳಿಸಿದ್ದೀನಿ ನಿಮಗೆ. ಓಕೆ, ಅತ್ಯಾಚಾರ ನಡೆದಂಥ ಸಂದರ್ಭದಲ್ಲಿ ಸಂತ್ರಸ್ತೆಯರು ಅವರ ಕುಟುಂಬಸ್ಥರ ಮುಂದೆನೆ, ಅಂದರೆ ಜೊತೆಗೆ ಪೊಲೀಸ್ನವರು ಇರ್ತಾರೆ, ಅವ್ರ ಕುಟುಂಬಸ್ಥರು ಇರಬೇಕು, ಆವಾಗ ಹೇಳಿಕೆಯನ್ನು ಕೊಡಬೇಕು ಅನ್ನೋದೊಂದು ರೂಲ್ಸ್ ಇದೆ ಸರ್. ಈಗ ಇಲ್ಲ, ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಅದನ್ನು ಓದಿದೆ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡೋಕ್ಕಾಗೋದಿಲ್ಲ. ಆ ಥರ ಅಲ್ಲೇ ಕೊಡಬೇಕು ಅಂತ ಹೇಳೋದು, ಯಾವ ಸಂದರ್ಭದಲ್ಲಿ ಹೇಳೋದು, ಇದೆಲ್ಲವೂ ಭಾಳ ಮುಖ್ಯ. ಒಟ್ಟಾರೆಯಾಗಿ ಇದನ್ನು ಬದಲಾವಣೆ ಮಾಡೋದಕ್ಕೆ ಏನು ಕಾರಣ ಸರ್? ದಂಡ ಸಂಹಿತೆ ಮುಂಚೆಯಿಂದನೂ ಇತ್ತು, ಈಗ ನ್ಯಾಯ ಸಂಹಿತೆ ಅಂತ ಮಾಡಿದ್ದಾರೆ. ಏನು ಅವಶ್ಯಕತೆ ಇತ್ತು? ಇರಲಿಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾವ ಅವಶ್ಯಕತೆನೂ ಇರಲಿಲ್ಲ. ರಾಜಕೀಯ ಅವಶ್ಯಕತೆ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಇವ್ರು ಹೇಳ್ತಾರೆ ಬ್ರಿಟಿಷರಿಗೆ ತಮಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಂಡ್ರು ಅಂತ ಹೇಳಿ, ಕೆಲವ್ರು ಹೇಳ್ತಾ ಇದ್ದಾರೆ ಜನ ಇವ್ರಿಗೆ ಹೇಗ್ ಬೇಕು ಇವ್ರು ಹಾಗೆ ಮಾಡ್ಕೊಂಡ್ರು ಅಂತ. ಇಲ್ಲ, ಅದು ಎರಡೂ ತಪ್ಪು. ಇವ್ರಿಗೆ ಯಾಕೆ ಬೇಕು ಮಾಡ್ಕೊಂಡಿಲ್ಲ, ಇವ್ರಿಗೇನು ಹೆಸರು ಬೇಕೋ ಕೊಟ್ಕೊಂಡಿದ್ದಾರೆ ಅಷ್ಟೇ. ಮತ್ತೆ ಬ್ರಿಟಿಷರ ಕಾನೂನು ಅಂತ ಹೇಳಿದ್ರೆ 200 ವರ್ಷ ಈ ದೇಶದ ಅಲ್ಲಿ ಇರ್ಲಿಲ್ವಾ ಅದು, ಅಂದ್ರೆ ಕಾನೂನು ಸುವ್ಯವಸ್ಥೆನೇ ಇರಲಿಲ್ವಾ? ಇವರೇ ಅಧಿಕಾರದಲ್ಲಿ ಈ ಸತಿ 10 ವರ್ಷ, ಮೊದಲೊಂದು 5 ವರ್ಷ 15 ವರ್ಷ ಇದೇ ಕಾನೂನಲ್ಲಿ ತಾನೇ ಇತ್ತು. ಅದರಿಂದ ಅದೆಲ್ಲ ಸುಮ್ಮನೆ ದಾರಿ ತಪ್ಪಿಸೋಂಥ ಮಾತುಗಳು. ಬ್ರಿಟಿಷರ್ ಕೊಟ್ಟಿದ್ದಂಥ ಹೆಸರನ್ನ ಬದಲಾಯಿಸಬೇಕು ಅಂತ ಹೇಳಿದ್ರೆ ನಾವೇನು ಅದಕ್ಕೆ ವಿರೋಧ ಇಲ್ಲ. ಆದರೆ ಬರೀ ಅದು ಹೆಸರು ಬದಲಾವಣೆಗೆ ಸೀಮಿತವಾಗಬಾರ್ದು, ರಾಜಕಾರಣಕ್ಕೆ ಸೀಮಿತವಾಗಬಾರ್ದು. ಅದರ ಮೂಲ ಉದ್ದೇಶ ಒಂದು ಹೊಸ ಕ್ರಾಂತಿಯನ್ನು ತರುವಂಥದ್ದು, ಬದಲಾವಣೆಯನ್ನು ತರುವಂಥದ್ದು, ಅದಕ್ಕೆ ನಾಂದಿ ಆಗಬೇಕು ಕಾನೂನು ಅಂತ ಹೇಳುವಂಥದ್ದು ಇರಬೇಕು. ಅದು ಕಾಣ್ತಾರೆ. ಓಕೆ ಸರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ವೀಕ್ಷಕರೇ, ಸಹಜವಾಗಿ ನಾನು ಈಗಾಗಲೇ ಹೇಳಿದಾಗ ಕಾನೂನಿನ ಬಗ್ಗೆ ಬಹಳಷ್ಟು ಜನರಿಗೆ ಅರಿವಿರುವುದಿಲ್ಲ. ಹಾಗಾಗಿ ಕಾನೂನು ಯಾರು ತಿಳ್ಕೊಂಡಿರ್ತಾರೋ ಅವರಿಂದಾನೇ ನಿಮಗೆ ಆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀವಿ. ಇದು ನಮ್ಮ ಪ್ರಯತ್ನ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.